ಯಾವ ಸಾಧನೆಗಳನ್ನು ಅವರು ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿ ಮಾಡಿಲ್ಲ. ಅವರಿಗೆ ಸಾಧನೆ ಅಂದ್ರೆ ಏನ್ ಅರ್ಥ ಆಗುತ್ತೆ? ಟೀಕೆ ಮಾಡೋದ್ರಲ್ಲಿ ಅವರು ನಿಸ್ಸೀಮರು. ಈ ನಿನ್ನೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಜೀರೋ ಏನು ಸಾಧನೆ ಅಂತ ಏನೋ ಹೇಳ್ಕೊಂಡಿದ್ದಾರೆ. ಅವರಿಗೆ ಅರ್ಥ ಆಗೋದಿಲ್ಲ ಅದೆಲ್ಲ. ಬಡವರ ಬಗ್ಗೆ ಅವರು ವಿರೋಧವನ್ನ ಇಟ್ಕೊಂಡಿರ್ತಕ್ಕಂಥ ಬಡವರ ವಿರೋಧಿಗಳವರು. ಹಾಗಾಗಿ ಅವರಿಗೆ ಅರ್ಥ ಆಗೋದಿಲ್ಲ ಇದೆಲ್ಲ. ಸಾಧನೆ ಅಂತ ಇದೆ ಸರ್. ನಾವು ಪ್ರಣಾಳಿಕೆಯಲ್ಲಿ ಹೇಳದಂತೆ ಭಾರತ್ ಜೋಡೋ ಸೌಹಾರ್ದ ಸಮಿತಿ ಇನ್ನು 2 ವರ್ಷ ಇದೆ. ಈಗ 2.5 ಲಕ್ಷ ಹುದ್ದೆನ ನಾವು ರಿಕ್ರೂಟ್ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದು. ಅನೇಕ ಕಾರಣಗಳು, ಇಂಟರ್ನಲ್ ರಿಸರ್ವೇಶನ್ ಬಂತು, ಕೋರ್ಟ್ ಆದೇಶಗಳು ಬಂತು. ಅದರ ಮಧ್ಯೆಯೂ ಈಗ 56,000 ಜನ ರಿಕ್ರೂಟ್ ಮಾಡ್ತೀವಿ. ಈಗಾಗಲೇ ಇದು ಪ್ರಕಟಣೆಗಳು, ನೋಟಿಫಿಕೇಶನ್ಸ್ಗಳು ಹೊರಡ್ತಾ ಇದ್ದಾವೆ. ಆದ್ರಿಂದ ಯಾವುದನ್ನು ಕೂಡ ನಾವು ಬಿಡೋದಿಲ್ಲ. ಫ್ಲಾಗ್ಶಿಪ್ ಅಲ್ಲಲ್ಲ, ನಾವು ಅದಕ್ಕೆ ಎಲ್ಲನೂ ಇಟ್ಕೊಂಡಿದ್ದೇವೆ. ಕಂದಾಯ ಇಲಾಖೆ ಯಾಕೆ ಅಂದ್ರೆ ಅದು ಒಂದು ಮಹತ್ವಾಕಾಂಕ್ಷಿ ಯೋಜನೆ. ನಮ್ಮದು 14 ಲಕ್ಷ ಜನರಿಗೆ ಇವತ್ತು ಫಲಾನುಭವಿಗಳಿಗೆ ನಾವು ಇದನ್ನ ಕೊಡ್ತೀವಿ ಅಂದ್ರೆ ಹಕ್ಕುಪತ್ರ. ಇಸ್ ಇಟ್ ನಾಟ್ ಎ ರೆವಲ್ಯೂಷನ್ ಆಫ್ ಐ ಕೈಂಡ್? ಅದಕ್ಕೆ ಅದನ್ನು ಹೇಳಬೇಕಲ್ವಾ? ಮುಖ್ಯವಾಗಿ ಅದನ್ನ ಹೇಳ್ಕೊಂಡು ಜೊತೆಗೆ ಎಲ್ಲ ಕೆಲಸಗಳನ್ನು ನಾವು ತಿಳಿಸ್ತೇವೆ. ಈ ತುಮಕೂರು ಜಿಲ್ಲೆ ಅಲ್ಲ, ಎಲ್ಲ ಜಿಲ್ಲೆಗಳಿಗೂ ಕೂಡ ನಾವು ಕೆಲಸಗಳನ್ನು ಮಾಡಿದ್ದೇವೆ. ಆಯಾ ಜಿಲ್ಲೆನಲ್ಲಿ ಇಂಥದ್ದೇ ಯೋಜನೆ ಕಾರ್ಯಕ್ರಮಗಳನ್ನ ಮುಂದಿನ ದಿನದಲ್ಲಿ ಮಾಡ್ತೇವೆ. ಈ ವೇದಿಕೆ ಮೂಲಕ ಪೊಲಿಟಿಕಲ್ ಸಂದೇಶ ಏನಾದ್ರು ಕೊಡುವಂತ ಆ ತರದ ಪೊಲಿಟಿಕಲ್ ಸಂದೇಶ ಏನಲ್ಲ, ಜನಕ್ಕೆ ಭರವಸೆ ಕೊಟ್ಟಿದ್ದೋ ಕೆಲಸ ಮಾಡಿದ್ದೇವೆ. ಅದು ಮೈನ್. ಅದೇ ನಮಗೆ ಅದು ತೃಪ್ತಿ ತಂದಿದೆ. ಅದರ ಜೊತೆಗೆ ನಾವು ಮುಂದೆ ಏನ್ ಮಾಡ್ತೀವಿ ಅನ್ನೋದನ್ನು ಹೇಳ್ತೇವೆ. ನಾವು ಮುಖ್ಯಮಂತ್ರಿಗಳು ಹೇಳ್ತಾರೆ. ನಾಳೆಯಿಂದ ಏನಾದ್ರು ಆಡಳಿತಾತ್ಮಕ ಒಂದಷ್ಟು ಬದಲಾವಣೆಗಳಾಗ್ತವೆ ಸರ್ ಸರ್ಕಾರದಲ್ಲಿ? ಅದೇ ಒಂದಷ್ಟು IAS ಆಫೀಸರು, IPS ಆಫೀಸರು ಬದಲಾವಣೆ ಸಂಪುಟದಲ್ಲಿ ಕೇಳ್ತಾ ಇಲ್ಲ ಅನ್ನುವಂತ ಗಂಭೀರವಾದಂತಹ ಆರೋಪಗಳು ಇದಾವೆ ಸರ್. ನಿನ್ನೆ ರಾಜಣ್ಣ ಅವರು ನಿಮ್ಮ ಹೆಸರನ್ನ ಹೇಳಿ ಮುಂದೆ ಬದಲಾವಣೆ ಆಗೋದಾದ್ರೆ ಬಹಳ ಜನ ನೋಡಿ, ರಾಜಣ್ಣ ಅವರಿಗೆ ಧನ್ಯವಾದಗಳು. ನಮ್ಮ ಜಿಲ್ಲೆಯವರು, ನನ್ನ ಕ್ಲಾಸ್ಮೇಟ್. ಅವರು ನನ್ನ ಬಗ್ಗೆ ಅಭಿಮಾನದ ಮಾತಾಡದೆ ಇನ್ನೇನ್ ಮಾತಾಡ್ತಾರೆ? ಅದರಿಂದ ಮುಂದೆದೆಲ್ಲ ನಿಮ್ಗೆ ಗೊತ್ತಿದೆ. ನಿಮ್ಗೆ ಗೊತ್ತಿರದೇ ಇರೋದು ಏನೂ ಇಲ್ಲ ನಿಮ್ಗೆ. ಅದರಿಂದ ಅದೆಲ್ಲ ಮುಂದೆ ಹೈಕಮಾಂಡ್ನವರು ನೋಡ್ಕೊಂತಾರೆ. ನಮ್ಮ ಕೆಲಸ ಇದು ಜನಗಳಿಗೆ ಭರವಸೆ ಕೊಟ್ಟಿದ್ದನ್ನ ಮಾಡಿದೀವಪ್ಪ ಅಂತ ಹೇಳ್ಕೊಂಡು ಹೋಗೋದು. ಪ್ರಧಾನಮಂತ್ರಿಗಳು ನೆದರ್ಲ್ಯಾಂಡ್ ಅಲ್ಲಿ ನಿಂತು ಮಾತು ಹೇಳಿದ್ದಾರೆ, ತೈಲ ಬಿಕ್ಕಟ್ಟು ಬಗೆಹರಿದೆ ಇದ್ರೆ ಮತ್ತೆ ನಾವು ಬಡತನದ ಪರಿಸ್ಥಿತಿಗೆ ಹೋಗ್ಬೇಕಾಗುತ್ತೆ ಅನ್ನೋ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆನೆ ಆ ಮಾತನ್ನ ಹೇಳಿದ್ದಾರೆ. ಅವರ ನಿಜವಾದಂತ ಫೇಲ್ಯೂರ್, ಪ್ರಧಾನಮಂತ್ರಿಗಳ ಆಡಳಿತ ಎಷ್ಟರ ಮಟ್ಟಿಗೆ ಫೇಲ್ ಆಗಿದೆ ಅನ್ನೋದನ್ನ ಅದು ಒಂದು ಚಿತ್ರ ತೋರಿಸ್ಬಿಟ್ಟಿದ್ದಾರೆ ಅವರು. ಇಂಥ ಬಡತನ ಬರುತ್ತೆ. ಬಡತನ ಬಂದಾಗ ಯಾಕೆ ಬರುತ್ತೆ? ಅದನ್ನ ನಿಭಾಯಿಸ್ತಕ್ಕಂಥದ್ದೇ ಅಲ್ವಾ ಬುದ್ಧಿವಂತಿಕೆ ಮತ್ತು ಆಡಳಿತ ಅನ್ನೋದು. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಫೇಲ್ ಆಗಿದೆ. ಈಗ ಕೆಲವು ಶಾಸಕರು ಆರೋಪ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ನಮ್ಮ ಮಾತುಗಳು ಕೇಳ್ತಾ ಇಲ್ಲ. ಹಾಗಾಗಿ ಇರುವ ಗೊಂದಲಗಳು ಬೇಗ ಬರೆಸಿದ್ರೆ ನಮ್ಮ ಕೆಲಸ ಬೇಗ ಆಗುತ್ತೆ. ಎಲ್ಲ ಬಗೆಯ ರೀತಿ ಏನು ತೊಂದರೆ ಇಲ್ಲ. ಎಲ್ಲರೂ ಸರ್ಕಾರದಲ್ಲಿ ಕೆಲಸ ಮಾಡೋರು ವೈಯಕ್ತಿಕ ಕೆಲಸಗಳೇನಲ್ಲ, ಅದು ಸರ್ಕಾರದ ಕೆಲಸ, ಜನರ ಕೆಲಸ. ಅದನ್ನು ಮಾಡಲೇಬೇಕು. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.